ಹೆಸರು ಕಾಳು ಎಷ್ಟು ಕುದಿಸೇನಿ ದೊಡ್ಡ ದೊಡ್ಡ ಕುದಿದೆ ಇಲ್ಲ ಮತ್ತೆ ಎಣ್ಣೆ ಕುದಿಗೆ ಕುದು ಹೆಸರು ಕಾಳು ಹಿಂಗಾಗಿ ಲೇಟ್ ಆಗ್ಬಿಡ್ತೈತೆ ನೋಡಿ ಪಲ್ಯ ಮಾಡೋದು. ಎಷ್ಟು ಹಾಕೊಂಡು ತಪ್ಪಲ್ದ ಪಲ್ಯ ತಂದಾರ ಓಸುತ್ತ ಅಷ್ಟು ಸೋಸ್ಬೇಕು ನೋಡು ಅವನಿಗೆ. ಈ ಪಲ್ಯ ಪೂರ್ತಿ ಕಷ್ಟ ಸೋಸ್ಕೊಂಡೇನಿ. ಸಬ್ಬಸ್ಗಿನ ಉಷ್ಟು ಈ ಪಲ್ಯ ಆದ್ಮೇಲೆ ರೊಟ್ಟಿ ಪಲ್ಯ ಆದ್ಮೇಲೆ ಅವ್ರಿಗೆ ಹೊಲಕ್ಕೆ ಬುತ್ತಿ ಕಟ್ಟಿ ಕಳಿಸಿ ಸೋಸಿದ್ರಾತು. ಪಲ್ಯ ಮಾಡಿ ರೊಟ್ಟಿ ಮಾಡ್ತೇನೆ, ರೊಟ್ಟಿಗೆ ಹಂಚಿಡ್ತೇನೆ. ನೀಲ ಹಿಂಡಾಕ್ ಹೋಗ್ಯಾಳ. ಹಿಂಡೋದು ಮುಗಿತಂದ್ರೆ ಆನಂತರ ಏನು ಕೆಲಸ ಇದ್ದಿದ್ದು ಮಾಡವಲ್ಲಕ್ಕ. ಲಕ್ಷ್ಮಿ ಅವ ಬಂತಡಿ. ಯಾರೆಲ್ಲ ಕಮೆಂಟ್ ಮಾಡಿದ್ರಲ್ರಿ ಅವ್ರಿಗೆಲ್ಲ ವಿಶ್ ನಾನು ಕತೆ ಎಂಡಿಂಗ್ ಮಾಡಿರ್ತೀನಿ ರೀ. ನಿಮ್ಮ ಹೆಸರುಗಳನ್ನ ಅಲ್ಲಿ ನೋಡ್ಬೋದು ರೀ. ಭಾಳ ಜನ ಕಮಲಕ್ಕರ ನಿಮ್ಮ ಮಕ್ಕಳದ್ದು ನೀವು ಪಾತ್ರಗಳನ್ನು ಹಾಕವಲ್ರಲ್ರಿ ಅಂತ ಕಮೆಂಟ್ ಭಾಳ ಬರತ್ತಿದ್ವು ರೀ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿದ್ದೆ ರೀ ಕಮಲಕ್ಕನ ಮಗಳದ ಕತೆಗಳನ್ನು ಒಂದು 4-5 ಎಪಿಸೋಡ್ ಹಾಕೀನಿ ರೀ. ದಯವಿಟ್ಟು ನೋಡಂತೇಳಿ ನೀವು ಯಾರೂ ನೋಡಿರಕ್ಕಿಲ್ರಿ. ಹಾಗಾಗಿ ಇವತ್ತಿಂದ ನಾನು ಕಮಲಕ್ಕನ ಮಗಳ ಪಾತ್ರವನ್ನು ಕತೆಯೊಂದಿಗೆ ಇನ್ನು ಹಾಕ್ಬೇಕಂತಂದು ನಿರ್ಧಾರ ಮಾಡೇನಿ ರೀ. ನೋಡಿರಿ, ಈ ಕತೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ಸ್ ಕೊಡೋದಂಕರ ಮರಿಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನಮ್ಮ ಕತೆಗಳನ್ನು ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೂ ಖುಷಿ ಆಗತ್ತೆ ರೀ. ಇನ್ನೂ ಹೊಸ ಕತೆಗಳನ್ನು ಹಾಕಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ರೀ. ಈಗ ನಾನು ಲಕ್ಷ್ಮಿ ಅನ್ನೋ ಪಾತ್ರ ನಿಮಗೆ ಪರಿಚಯ ಮಾಡಿಕೊಡ್ತೇನೆ ರೀ. ನಾ ಹಿಂದಿನ ಕತೆ ಒಳಗೆ ಪರಿಚಯ ಮಾಡಿದ್ದೆ ರೀ. ನೀವು ಹಳೆ ಕತೆಗಳನ್ನು ನೋಡಿಲ್ಲ ಅನಿಸ್ತೈತೆ ರೀ. ಈಗ ಹೊಸದಾಗಿ ಯಾರೆಲ್ಲ ಕತೆ ನೋಡಾತಿರಲ್ರಿ ಲಕ್ಷ್ಮಿ ಅನ್ನೋ ಪಾತ್ರ ನನ್ನ ಮಗಳಾಗಿ ನಾನು ಈ ಕತೆ ಒಳಗೆ ಹಾಕಕತ್ತೇನೆ ರೀ. ನೋಡ್ರಿ ಏನು ಮಾಡಕತ್ತೀವ? ಜಳಕದ ಆತನಿ ಇಲ್ಲಿಂದ ಆತವ ಜಳಕಾತ. ಪೂಜೆ ಮಾಡಂದಲ್ಲ ಅದಕ್ಕೆ ಪೂಜೆ ಮಾಡಕತ್ತಿದ್ದೆ. ಪೂಜೆ ಮಾಡಿ ಬಾ, ರೊಟ್ಟಿ ಮಾಡ್ಕೊಡ್ತೇನೆ, ತಿಂದು ದಬ್ಬಿ ಕಟ್ಕೊಂಡು ಹೋಗು. ಸಾಲಿಗೆ ಹೊತ್ತಾತನ ಏಟಾದ ಟೈಮ್? ಈಗ 7:30 ತಗೋ. ನಾ ಹೋಗ್ತೀನಿ 9:00 ಹೋಗ್ತೀನಿ. ಸಾವಕಾಶ ಮಾಡ್ಯವ ನೀನು. ನಾನು ಪೂಜೆ ಮಾಡಿ ಬರ್ತೇನೆ ಬಿ. ಚಂದಂಗ ದೇವ್ರದ ತೊಳಿವ, ಚಂದಾಗ ಪೂಜೆ ಮಾಡು. ದೀಪ ಸಣ್ಣಗಿಡು, ಜೋರು ಇಡಕ್ಕೆ ಹೋಗ್ಬೇಡ. ಏನು ಜೋರಾಗಿಟ್ಟೆ ಅಂದ್ರೆ ದಗ ಇದಾಗ್ಬಿಡ್ತಾವು. ಚಂದಂಗ ಸಣ್ಣಗ ಇಡು. ಅಂದ್ರೆ ದೀಪ ಚಂದಂಗ ಶಾಂತ ಉರಿದ್ರೆ ದೇವ್ರ ಮನೆ ಚಂದ ಕಾಣ್ತೈತೆ. ಏನು ಸಣ್ಣಗಿಡ ಅದನ್ನು ಕಡ್ಡಿಲೇ ಇದನ್ನು ದೀಪ ಸಣ್ಣ ಮಾಡಿ ತುಂಬಾಗ ಎಣ್ಣೆ ಹಾಕು ದೀಪ. ಏನು ಹ್ಞೂ ಅವ ನಿನ್ನೆ ಮಂಗಳವಾರ ಎಲ್ಲ ದೇವ್ರ ತಿಕ್ಕಿ ಎಲ್ಲಿ ಅದು ಹಾಕೇನೆ ಅವ. ಹಂಗ ಪೂಜೆ ಮಾಡು, ಸಾವಕಾಶ ಮಾಡು, ಅವಸರ ಮಾಡಬೇಡ ಲಕ್ಷ್ಮಿ. ಇಲ್ಲ ಅವ ಲೇಟ್ ಮಾಡ್ಕೊಬೇಡ. ಸಾಲಿಗೆ ಹೊತ್ತಕತ್ತೇನು? ಹೋಗು ಮುಂದೆ ಅಪ್ಪ ಬಿಟ್ಟು ಹೋಗ ನಿನ್ನ ಸಾಲಿಗೆ. ನಾನು ನನ್ನ ಗೆಳತರ ಜೊತೆ ಹೋಗ್ಕಿನಾಳ. ಅಪ್ಪ ಹೊಲಕ್ಕೆ ಹೋಗಣ, ಹೋಗಲ್ಲಕ್ಕ. ತಗೋ, ಲೇಟ್ ಮಾಡಬೇಡ. ಈ ಗೆಳತರ ಬಂದಾಗ ಓಡ್ಕೊಂತ ನಿಂದಿರ್ತಿ, ಇನ್ನೂ ತಿಂದಿರಂಗಿಲ್ಲ ಏನಿಲ್ಲ. ಗೆಳತರ ಬಂದಾಗ ಓಡಾಡ್ತಿ. ಬಡ ಪೂಜೆ ಮಾಡಿ ಬಾ. ಹ್ಞೂ ಬೇ. ನಮ್ಮ ಮನೆ ಒಳಗೆ ರೀ ಸಬ್ಬಸ್ಗಿ ಹಾಕಿ ಹೆಸರು ಕಾಳು ಪಲ್ಯಕ್ಕೆ ಭಾಳ ಎಲ್ಲರೂ ಜೀವ್ರಿ. ಹಾಗಾಗಿ ಇದು ಒಂದು 2 ನಿಮಿಷದಾಗ ನೀವು ಹೆಸರು ಕಾಳು ಕುದಿಸ್ಕೊಂಡ್ರಿ ಅಂದ್ರೆ ರೀ ಮಾಡೋದಂಕ್ರಿ ಒಂದು 2 ನಿಮಿಷ ನೋಡ್ರಿ. ಇದು ಏನಿಲ್ಲ ರೀ. ಒಂದು ಸ್ವಲ್ಪ ಸಾಸಿವೆ ಇದು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ರಿ. ಆ ನಂತರ ಬೆಳ್ಳುಳ್ಳಿ ಜಜ್ಜಿದ್ದು ಹಾಕ್ಬೇಕ್ರಿ. ಬೆಳ್ಳುಳ್ಳಿ ಜಜ್ಜಿ ಹಾಕ್ಬೇಕ್ರಿ, ಕರಿಬೇವು ಹಾಕ್ಬೇಕ್ರಿ. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಗ ಇದಾತಂದ್ರಿ ಬಾಡಿಸ್ಬೇಕ್ರಿ ಒಂಚೂರು. ಆಮೇಲೆ ಸಬ್ಬಸ್ಗಿ ಸಣ್ಣಗೆ ಹೆಚ್ಕೊಂಡು ತೊಳೆದು ಇಟ್ಕೊಂಡು ಎಣ್ಣೆ ಒಳಗನ ಬಳೊತ್ತನ ಕೈಯಾಡಿಸ್ರಿ. ಸಬ್ಬಸ್ಗಿನ ರೀ ಕೈಯಾಡಿಸಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚ್ರಿ. ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋತಂದ್ರೆ ಸ್ವಲ್ಪ ಅರಿಶಿನ, ಉಪ್ಪು, ಹಸೆ ಖಾರ ಹಾಕ್ರಿ. ಹಸೆ ಖಾರ ಹಾಕಿ ಅದನ್ನು ಒಂಚೂರು ಕೈಯಾಡಿಸಿ ಹಸೆ ಖಾರನ ಹಾಕ್ರಿ, ಭಾಳ ರುಚಿ ಆಕತ್ರಿ. ಆಮೇಲೆ ನೀವೇನು ಕುದಿಸಿದ್ದು ಹೆಸರು ಕಾಳು ಇರ್ತಾವಲ್ರಿ ಹಾಕಿ ಒಂಚೂರು ನೀರು ಹಾಕಿ ನಿಮ್ಗೆ ಸ್ವಲ್ಪ ಅಳಕಾಗಬೇಕಂದ್ರೆ ಹಿಂಗೆ ನೀರು ಗತೆ ಹಂಗೆ ಮಾಡ್ಕೊರಿ. ಗಟ್ಟೆ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಚಂದಂಗೆ ಬಾಯಿ ಮುಚ್ಚಿ ಕುದಿಸ್ಕೊಂಡು ಬಿಟ್ರೆ ಅಂದ್ರೆ 5 ನಿಮಿಷ ಪಲ್ಯ ರೆಡಿ ಆಕತ್ತೆ ನೋಡ್ರಿ. ಹೆಸರು ಕಾಳನಾಗಿಟ್ಟು ಸಬ್ಬಸ್ಗೆ ಪಲ್ಯ ರೀ ಮಾಡಿ ನೋಡ್ರಿ. ಆಮೇಲೆ ಕತೆ ಒಳಗೆ ರೀ ಕಮಲಕ್ಕರ ನಮ್ಮ ದಿನ ಒಂದು ಅಡುಗೆ ರೆಸಿಪಿ ಹಾಕ್ರಿ. ನೀವು ಹೇಳೋದು ನಮಗೆ ಭಾಳ ಚಂದ ಅರ್ಥ ಆಕತ್ತಂತ ಕಮೆಂಟ್ಸ್ ಬರಾಕತ್ತಿದ್ವಿ ರೀ. ಧನ್ಯವಾದಗಳು ರೀ. ನಾನು ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ನೋಡ್ರಿ ಪಲ್ಯ ಮಾಡೋದಂಕರ ಆತು. ಬಡ ರೊಟ್ಟಿಗೆ ಹಂಚಿಡ್ತೇನೆ. ಮತ್ತು ಹುಡುಗಿ ಸಾಲಿಗೆ ಹೋಗತಿ. ಮತ್ತು ಇವರು ಹೊಲಕ್ಕೆ ಹೋಗುವಾರ ಬುತ್ತಿ ಅದು ಕಟ್ಟಬೇಕು. ಹಿಂದಾಗಡೆ ಅವೇನು ತಪ್ಪಲ ಪಲ್ಯ ಐತಲ್ಲ ಹಿಂದಾಗಡೆ ಸೋಸ್ಕೊಂತ ಕುಂತ್ರಾತು. ದೂರಿ ಆತಂತ ಟೈಮ್. ಇವ ಮುಂಜಾನೆ ಎದ್ದು ಒಟ್ಟು ಮ್ಯಾಗಿನ ಕೆಲಸ ಮುಗಿಸ್ಕೊಂಡು ಅಡುಗೆ ಇಟ್ಕೊಂಡು ಕುಂತ್ರನ 20 ಶಾಲೆಗೆ ಒಂದು ಹೊತ್ತಾಗೈತೆ. ಹುಡುಗಿಗೆ 9:30 ಹೊಕ್ಕಳ. ಇವರು ಹೊಲಕ್ಕೆ ಹೋಗುವಾರ. ಅವ ನಾ ಪೂಜೆ ಮಾಡೀನಿ. ಇದನ್ನು ಮಾಡ್ಬಾ, ನಂಗೆ ತಲೆ ಬಾಚ್ ಬಾ. ಚಿಗೋ ಒಂದು ಹಿಂಡುದಾಗೈತೆ ನೋಡಿ ಬರ್ಬಾ. ಚಿಗೋ ಬಾಸ್ತ ನಾನು ರೊಟ್ಟಿ ಮಾಡಾಕತ್ತೀನಿ. ಮತ್ತು ಬಿಟ್ಬಿಟ್ಟು ಎದ್ದು ಬರ್ಲಿಗೆ. ಮತ್ತು ನಿಮ್ಮ ಅಪ್ಪರದ ಜಳಕಾಗೈತಿ ಊಟ ಬರ್ತಾರೆ. ಚಿಗೋ ಒಂದು ಕರೆದು ಬರ್ಬಾ. ಬಾಸ್ತಾ ಹೋಗು, ಅಲ್ಲೇ ಹಿಂದೆ ಹೋಗು. ಬಾಚಿನ್ಕಿ ಕೊಬ್ಬರಿ ಎಣ್ಣೆ ತೊಗೊಂಡೋಗು. ಅಲ್ಲೇ ಹಿಂದೆ ಕುತ್ಕೊಂಡು ಬಾಚು ಅಡುಗೆ ಮನೆಯಾಗ ಅಡ್ಡೆ ಬಾಡಿ ನೀನು ಕೂಲು ಬರ್ತಾವೆ. ಹ್ಞೂ ಇದನ್ನೆಲ್ಲಿಟ್ಟು ಕೊಬ್ಬರಿ ಎಣ್ಣೆ ಸಿಗಬಲ್ತು. ಅಲ್ಲೇ ದಿನ ಇಡು ಗುಣ್ಯಾಗ ಐತೆ ನೋಡು. ಎಣ್ಣೆ ಇಡ್ತಿದ್ದಲ್ಲ ಬಚ್ಚಲ್ ಕಟ್ಟಿ ಎತ್ತಕೈತೆ ನೋಡು. ಇದನ್ನ ಯಾಕೆ ಹಾಕೊಂಡು ಇವತ್ತ? ಇದು ಇಲ್ಲನ ಸಾಲಂಗಿ ಒಗದು ಇದು ಮಾಡಿಟ್ಟತ್ ನೋಡಿ, ಮಡಿಚಿಟ್ಟತ್ ಹಾಕೊಂಡು ಹೋಗು. ಯವ್ವ ಬುಧವಾರ ಬೇ ಇವತ್ತ ಕಲರಂಗಿ ಬೇರೆ ಹಾಕೊಂಡು ಹೋಗ್ಯವ. ಅದನ್ನೇನು ಹೊಟ್ಕನ ತಗೊಂತಿ? ಇಲ್ಲ ಇದು ಚಂದ ಐತಿ. ಮೊನ್ನೆ ಅಪ್ಪ ದೀಪಾವಳಿ ಕೊಡ್ಸಿದ್ದ ಚಂದ ಐತಿ. ಅದಕ್ಕೇನಾಗೈತಿ? ಅವ್ವ ತಗೋ ಹಾಕೊಂಡು ಹೋಗು. ಚಿಗ ಒಂದು ಹಿಂಡುದಾಗೈತೆ ಅಂತ ಏನ ಕರಿತೀನಿ. ಇಲ್ಲ ಹೋಗು, ನಿಂದ್ರಬೇಡ. ಬಾಚಿನ್ಕಿ ಎಣ್ಣೆ ತೊಗೊಂಡು ಹೋಗಲ್ಲ ಹಿಂದೆ ಅನ್ನಕ್ಕ ಹೋಗ. ಒಟ್ಟು ಮಗ ತಲೆ ಬಾಚ ಇವ. ಇದನ್ನ ರೊಟ್ಟಿ ಮಾಡಕತ್ತೀನಿ ಕುಂತ್ಬಿಟ್ಟ. ಅವ್ರು ತಲೆ ಬಾಚ ಬಾ ಅಂತೇಳಿ ಒಂದಿಟ್ಟು ಮಾಚ ಆಕಿ 9:00 ಹೊಕ್ಕಳ. ಇವತ್ತೇನು ಕಲರಂಗ ಐತೆ ಅಂತ ನೋಡಕ್ಕೆ ಹೆಂಗೆ ಒಂದು ಜಡಿ ಹಾಕೋತಾಳ. 2 ಬಾಲ ಹಾಕಿ ಕಳಿಸ್ಬೇಕು ನೋಡಿ. ಕೇಳೋಗಕ್ಕಿನ ಅಡಿಯ ಕಂಗಾರ ಕೈ ತಕೊಂಬರ್ತೇನೆ. ಚಿಗವ ನನಗೆ ಚಂದಂಗೆ ಎರಡು ಬೇಡ ಒಂದ ಹಾಕು. ಎಲ್ಲ ಬೈದಿಲ್ಲ ನೀನು ಒಂದು ಹಾಕೊಂಡು ಹೋದ್ರೆ. ಚಿಗವ ಬುಧವಾರ ಐತಿ ನಡಿತೈತಿ.
ಇಲ್ಲ ಆಕಿ ಜೊತೆ ಏನು ಎರಡು ಹಾಕಿ ಕಳ್ಸು ಕೂದ್ಲ ತೊಡಕಾಕೋ ನಾಳೆ ಏನು ಬಚ್ಚೋರಿಗೆ ನಮಗೆ ತ್ರಾಸು ಕುಂದಿರ್ತಾ ಈಗ ತೊಡಕಾಗಿ ಅವು ಜಗ್ಬೇಡ್ರಿ ಜಗ್ಬೇಡ್ರಿ ಅಂತ ನಿಂದಿರ್ತಾ ಚಂದಾಗಿ ಹೆಣದ ಹಾಕಿ ಕಳ್ಸಕ್ಕಿಗೆ ಬೇಡ ನಂಗೆ ಹೆಣದೇನು ಬೇಡ ನಾ ಹಿಂಗೆ ಹಾಕೋತೀನಿ ನಡಿವ ನಿಂಗೆ ಹೆಂಗೆ ಬೇಕು ಹಂಗೆ ಹಾಕ್ತೇನೆ ನಡಿ ಆಚಿಕವ ಆಯ್ಕೆ ಅವು ಹಂಗೆ ಆಕಿ ಎಲ್ಲಾರು ನೀ ಹೇಳ್ದಂಗೆ ಕೇಳ್ತಾರ ಅದಕ್ಕೆ ಮಾಡ್ತೀನಿ ಲಕ್ಷ್ಮಿ ಇಲ್ಲಿ ಬಿಡಾಕ ಬುಧವಾರ ಐತೆ ಅಂತ ತಕೊಂಡು ಹೋಗಲಕ್ ಬಿಡು ನೋಡು ಹೆಣ ತಕ್ಕೊಳ್ಸ್ಕೊಂಡು ಅಂತ ಚಂದ ಆತ್ ನೋಡು ಅಂದು ಬಿಡ್ತಾಳ ಕುದುರೆ ಬಲ ಹಾಕೊಂಡು ತಿಂದಿರ್ತಾ ಕೂದ್ಲ ಕಿತ್ತಾಡ್ತಾವೆ ಹಂಗೆ ಮಾಡ್ಬೇಡ ಹೆಣ ತಕ್ಕಿಸ್ಕೊಂಡು ಹೋಗ್ಬೇಕು ಲಕ್ಷ್ಮಿ ಹ್ಞೂ ಯಾವ ಈಗ ಹೆಣ ತಕ್ಕಿಸ್ಕೊಂಡಿಲ್ಲ ರೊಟ್ಟಿ ಹಚ್ಕೊಡ್ಲಾವ ನಿನಗೆ ತಿನ್ಬಾ ಬಿಸಿಯವ್ ರೊಟ್ಟಿ ಕುಂತು ತಿನ್ಬಾ ಅಪ್ಪ ಬರ್ಲ್ತಾನೆ ಅಪ್ಪನ ಜೊತೆ ತಿಂತೇನಿ ಹಾಂ ಅಪ್ಪ ಇನ್ನೂ ಜಾಕೋಕೆ ಹೋಗ್ಯಾರ ಬಾ ಅಪ್ಪರದ್ದು ಇನ್ನೂ ಲೇಟ್ ಆಕತಿ ನಾನು ತಿನ್ಬಾ ನಿನಗೆ ಹಾಕಿ ಕೊಡ್ತೇನೆ ಇಲ್ಲಿ ಕುಂದ್ರ ಬಾ ಈಚೆ ಕಡೆ ನಡಿವಾ ಆತು ಇನ್ನೆರಡು ರೊಟ್ಟಿ ಅದಾವು ಮಾಡಿ ತೆಗೆದು ಹೊಟ್ಟೆ ಉಬಿಸ್ಕೊಡ್ಲೇ ನಿನಗೆ ರೊಟ್ಟಿನ ನಾನು ಚಿಕ್ಕಾಲಿಗತೆ ಮಾಡ್ಲೇನೆ ಹ್ಞೂ ಚಿಕ್ಕಾಲಿಗತೆ ಮಾಡಿಕೊಡು ನನಗೆ ಟೈಮ್ ಆಯ್ತು ನಿನ್ಗೆ ಇನ್ನೂ ಸಾಲಿಗೆ ಇನ್ನೂ ಟೈಮ್ ಆಯ್ತು ಬೇವ ಮಾಡಿಕೊಡು ನೀನು ಕುಂದಿರ್ತೀನಿ ತಗೋ ನಾನು ಮರಿ ತೊಗೊಂಡಿನಿ ಇಲ್ಲ ತಲೆ ಬಚ್ಚಿಸ್ಕೊಂಡೆ ಹೋಗು ಮರಿ ತೊಗೊಂಬಾ ತಕೊಂಬಂದೆ ನಾವ ಸಾಲಿಗೂ ಚಂದಾಗ ಪುಸ್ತಕ ಇಟ್ಕೊಂಡು ಹೋಗು ಮತ್ತೆ ಮರಿತ್ನೆ ಅಂತಂದು ಹೊಳೆ ಓಡಿ ಬರಬೇಡ ಕಂಡಪಟ್ಟಿ ದೂರ ಐತಿ ಸಾಲಿ ಎಲ್ಲ ಹೊಂದಿಸ್ಕೊ ಹೋಗೋಣ ಪುಸ್ತಕನ ಹ್ಞೂ ಇಟ್ಕೊತಿರ್ತೇನೆ ನಿನ್ನ ರೊಟ್ಟಿ ಮಾಡೋದಾತಂದ್ರೆ ಕರಿ ಆರು ಇನ್ನೊಂದು ಚೂರು ಬಿಸಿಗಿಡ್ತಂತ ತಡಿ ಕುದಿಲಿರಿ ಆಗಲ್ಲ ಉಸ್ರಕ್ಕೆ ಹಂಗೆ ಬಿಸಿ ಮಾಡಿ ತೆಗ್ದಿದ್ನೆ ಕೊಡ್ಲಿ ಅವ ಏನು ಹಾಕೊಡ್ಲಿ ರೊಟ್ಟಿ ಹಚ್ಕೊಡ್ಲೆ ಅವ ಒಂದೇ ರೊಟ್ಟಿ ಹಾಕೊಡು ಅಯ್ಯೋ ನೀನು ಒಂದು ರೊಟ್ಟಿ ಅದಕ್ಕೆ ಹತ್ತಿದ್ದಿತ್ತ ನೀನು ಮೆಂತೆ ಪಲ್ಯ ಇವನ್ನ ಮೂಲಂಗಿ ಹಚ್ಚಿಟ್ಟೇನಿ ಪಲ್ಯ ಒಂದು ರೊಟ್ಟಿ ಹಚ್ಚೇನಿ ಚಂದಾಗ ತಿನ್ನಿ ಇದನ್ನು ಅವ್ವ ನಂಗಿಷ್ಟು ಬೇಡವ ಇದನ್ನ ತೆಗಿ ಮೆಂತೆ ಪಲ್ಯ ಒಲ್ಲೆ ನಾನು ಬೇಕ ತಿನ್ನ ತಪ್ಪಲ್ ಪಲ್ಯ ಒಲ್ಲೆ ಅಂತಂದು ಬರೇ ಅರಿಶಿ ಇಡುದ ನೀನು ತಿನ್ನದನ್ನು ನೀ ತಿನ್ನತನ ನಾ ಹೊರಗೆ ಅಂಕರ ಹೋಗುದಿಲ್ಲ ಮತ್ತೆ ಎತ್ತಿಟ್ಟು ಹೊಕ್ಕಿ ನೀನು ತಿನ್ನದನ್ನು ಒಂದು ರೊಟ್ಟಿ ಹಾಕೇನಿ ತಿನ್ನ ಅನ್ನ ಸಾರ ಮಾಡೇನಿ ಹಾಕೊಡ್ತೇನೆ ಮ್ಯಾಗ ಒಂಚೂರು ಹೊಟ್ಟೆ ತುಂಬ ತಿಂದು ಹೋಗಿ ಅಂತ ತಿನ್ನು ಒಂದು ರೊಟ್ಟಿ ಭಾಳ ನಿನಗೆ ತಪ್ಪಲ್ ಪಲ್ಯ ಅವನ್ನೆಲ್ಲ ತಿನ್ಬೇಕು ಕೈ ಕಾಲು ಹರಿದಿಲ್ಲ ಏನಿಲ್ಲ ಶಕ್ತಿ ಬರ್ತೈತೆ ಅದಕ್ಕೆ ರಕ್ತಕತಿ ಇದನ್ನ ಒಂದು ರೊಟ್ಟಿ ಕಟ್ಟಿ ಅನ್ನ ಸಾರ ಕಟ್ತೇನೆ ನೋಡು ಮೂರರದ ಸಟ್ಟಿನ ಡಬ್ಬೆ ಐತಲ್ಲ ಅದ್ರಾಗ ಚಂದಾಗ ನೆಟ್ಟಾಗಿ ಇಟ್ಕೊಂಡು ಹೋಗೋದನ್ನ ಮಣ್ಣೆ ಅಡ್ಗಡಿ ಬೀದಿ ಪಲ್ಯ ಹಂಗೆ ಸೋರಿತ್ ನೋಡೋದು ಪುಸ್ತಕದ ಮ್ಯಾಗ ಹ್ಞೂ ಒಂದು ಅಬ್ರೆ ಕಳಿ ಇದಾಗ ಇಟ್ಕೊಂಡು ಹೋಗಿನ ರೊಟ್ಟಿ ತಗೋ ಒಲ್ಲೆವನ ಸಾಕು ನಾರ ಉಣ್ಣ ನೀನು ಒಲ್ಬೆ ನಾನು ಮಧ್ಯಾಹ್ನ ಕಟ್ಟಿ ಅಲ್ಲ ಒಲ್ ತಗೋ ನಾನು ಊಟ ಮಾಡಿರ್ಲಿಲ್ಲಕ್ಕ ಲಕ್ಷ್ಮಿ ಅವ್ವ ನಿನ್ನ ಮಗದ ಏನು ಕೇಳ್ತಿ ಒಂದು ರೊಟ್ಟಿ ಹಾಕಿಸ್ಕೊಂಡು ಅದು ಒಂದು ತಿಂದು ಎದ್ದು ಹೋದ್ಲೋಣಿಲ್ಲ ಒಂದಿಟ್ಟು ಅನ್ನ ಸಾರು ಉಣ್ಣಂದ್ರೂ ಒಲ್ಲೆ ಅಂದ್ಲ ಸಾಲಿ ಕಟ್ಟೇನಿ ಹಂಗೆ ಉಣ್ಣಾಕ ಒಲ್ಲಕ್ಕಾಕಿ ಅವ್ವ ನಾ ಸಾಲಿಗೂ ಬರ್ತೇನೆ ಬೇ ಕೊಡ್ಬೇವ ನಮಸ್ಕಾರ ಮಾಡ್ತೇನೆ ಚಂತಂಗ ಓದ್ಕೊಂಬಾರ್ಬಾ ಏನ ಸಾಲಾಗ ಏನು ಹೇಳ್ತಾರ ಚಂತಂಗೆ ಬರ್ಕೋ 10ನೇ ತದಿ ಚಂತಂಗ ಲಕ್ಷ ಕೊಟ್ಟು ಸರ್ಗಳು ಏನು ಹೇಳ್ತಾರ ನೋಡಿ ಚಂದ ಬರ್ಕೊಂಡು ತಿಳಿಲಾರ್ದೆ ಕೇಳಲ್ಲ ಟೀಚರ್ಗಳೇನು ಹ್ಞೂ ಅವ್ವ ಅಲ್ಚಿಗ ಒಂದು ನಮಸ್ಕಾರ ಮಾಡಿ ಹೋಗ್ಬಾ ಚಂತಂಗೆ ಓದ್ಕೊಂಬಾರ್ಬಾ ಸಾಲಾಗ ಏನು ಹೇಳ್ತಾರ ನೋಡ ಟೀಚರ್ಗಳನ್ನ ಚಂದ ಕೇಳಿ ತಿಳಿಲಾರ್ದೆ ಬರ್ಕೊಂಬಾ ಲಕ್ಷ್ಮಿ ಏನು ಹ್ಞೂ ಚಿಗವ್ವ ಅವ್ವ ನಾ ಹೋಗ್ಬರ್ತೇನೆ ಬೇ ಸಾಲಿಗೆ ಹ್ಞೂನ್ವಾ ಗಾಡಿ ಪಾಡಿ ನೋಡು ಸೌಕಾಸ ರೋಡ್ ದಾಟು ಮುಂದೆ ನೋಡಿ ದಾಟ್ರಿ ಏನ ಸೌಕಾಸ ಹೋರಿ ಹ್ಞೂ ಚಿಗವ್ವ ಹೋಗ್ಬರ್ತೀನಿ ಹಾಂ ಸೌಕಾಸ ಹೋಗ್ಬಾ ನೀರಿನ ಬಾಟ್ಲಿ ತುಂಬಿಟ್ಟೆ ನೋಡು ಇದ್ರ ಮೇಲೆ ಟೇಬಲ್ ಮ್ಯಾಗ ತೊಗೊಂಡು ಹೋಗುವ ಅದನ್ನ ಚಿಗವ್ವ ಹುಡುಗರು ಸಾಲಿಗೆ ಹೋಗೋತಾನೆ ಏನು ಕೆಲಸನ ಆಗೋದಿಲ್ವ ನೀಲ ಹಾಗಾಕ ಮಂದಿ ಹುಡುಗರು ಹಂಗಲ್ಲ ಅದು ಲಕ್ಷ್ಮಿ ಎಲ್ಲ ಮಾಡ್ತೈತಿ ಜಳಕ ಪೂಜೆ ಮಾಡ್ತೈತಿ ಅಂತ ಆಸರಕತಿ ಕೈಯಾಗ ಇವತ್ತಿನ ಕತಿ ಒಳಗೆ ನಾನು ಲಕ್ಷ್ಮೀ ಪಾತ್ರದೊಳಗೆ ನನ್ನ ಮಗಳನ್ನ ಪರಿಚಯ ಮಾಡೇನ್ರಿ ಈಗ ಸಾಲಿಗೆ ಹೋಗೋ ಹೊತ್ನ್ಯಾಗ ಹುಡುಗರು ಮನೆ ಒಳಗೆ ಇದ್ದಂಥ ಹಿರಿಯರ್ದು ಎಲ್ಲರದು ಆಶೀರ್ವಾದ ತೊಗೊಂಡು ಹೋಗಾಕ ನೀವು ಹೇಳ್ರಿ ಅದೊಂದು ಸಂಸ್ಕಾರ ಕಲಿತಾವ ಹುಡುಗರು ಅದೊಂದು ಪಾಠ ಇರ್ಬೇಕ್ರಿ ಮನೆಯ ಮೊದಲ ಪಾಠಶಾಲೆ ಅಂತಂದು ಹಿರಿಯರೇನು ಇದಕ್ಕೆ ಹೇಳಿ ಚಂದ ಕೇಳಿಲ್ರಿ ಹೌದಿಲ್ರಿ ನಾವು ಮನೆ ಒಳಗೆ ನಾವು ಪಾಠಶಾಲೆ ಹೆಂಗೆ ಹಾಕ್ತೀವಿ ರೀ ಹಂಗೆ ಹುಡುಗರು ಕಲಿತಾವ್ರಿ ಇವತ್ತು ಹಿಂಗೆ ಹೇಳ್ಬೇಕು ಅನ್ನಿಸ್ತು ಮತ್ತು ಯಾರು ಮತ್ತೆ ಬೇಜಾರಾಗಕ್ಕೆ ಹೋಗ್ಬಿಡ್ರಿ ಹೆಂಗೆ ದೊಡ್ಡ ಕಮಲಕ್ಕೆ ಅನ್ನಕ್ಕೆ ಹೋಗ್ಬಿಡ್ರಿ ನಮ್ಮ ಮಾತಿನೊಳಗೆ ಏನಾರು ಅರ್ಥ ಇತ್ತಪ್ಪ ಅಂತಂದ್ರೆ ಹೌದು ರೀ ಕಮಲಕ್ಕರ ಅಂತ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ರೀ ಲಕ್ಷ್ಮಿ ಕಾಕಾಗ ಅಪ್ಪರಿಗೆ ನಮಸ್ಕಾರ ಮಾಡಿ ಹೋಗು ಹ್ಞೂ ಅವ ಮಾಡೇನಿ ನುಯ್ಯ ಪಲ್ಯ ಹೆಂಗಾಗೈತಿ ಲಕ್ಕ ಮಸ್ತ್ ಆಗೈತಿ ನೋಡು ಹೆಸರು ಕಾಳಿನಾಗ ಸಬ್ಬಸ್ಗೆ ಹಾಕಿ ಮಾಡಿ ಲಕ್ಕ ಮಸ್ತ್ ಆಗೈತಿ ಇದ್ರ ಜೊತೆ ಮೆಂತೆ ತಪ್ಪಲ ಆಮೇಲೆ ಮೂಲಂಗಿ ಮತ್ತು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಮೊಸರು ರೊಟ್ಟಿ ಮಸ್ತ್ ಆಗೈತಿ ಬಿಡಕ್ಕೆ ಮ್ಯಾಗ ಅನ್ನನ ಬೇಡ ನೋಡಕ್ಕೆ ಇನ್ನೊಂದು ರೊಟ್ಟಿ ತಿಂತೇನೆ ಮಾಕ ನಾನು ಮಸ್ತ್ ಆಗೈತಕ್ಕ ಪಲ್ಯ ತಿನ್ನೆ ಯಾರು ಬೇಡ ಅಂದಾರ ಮಾಡೇನಿ ನೋಡಿ ಹೆಚ್ಚಿಗೆ ಮಾಡೇನಿ ಚಲೋ ಆಗೈತೆ ಮಸ್ತ್ ಆಗೈತಕ್ಕ ಭಾಳ ದಿನ ಆಗಿತ್ತು ಅಕ್ಕ ಸಬ್ಬಸ್ಗಿದು ಹೆಸರು ಕಾಳಿನ ಪಲ್ಯ ಮಾಡಿ ಮಸ್ತ್ ಆಗೈತೆ ನೋಡಕ್ಕ ಸಬ್ಬಸ್ಗ್ಯಾಗ ಹೆಸರು ಕಾಳು ಹಾಕಿ ಮಾಡ್ತೀವಲ್ಲ ಆ ಒಂಚೂರು ನೀರು ಹಾಕಿ ಜಾಸ್ತಿ ಸ್ವಲ್ಪ ಕುದಿಸಿ ಮಂದಾಗ ಮಾಡ್ಕೊಂಡ್ವಿ ಅಂದ್ರೆ ಅನ್ನಕ್ಕೂ ಆಕತ್ತದ ಮಸ್ತ್ ಆಕತ್ ಬಿಡ ಅನ್ನಕ್ಕೆ ಅಂಕಾರ ಭಾರಿ ರುಚಿ ಆಕತಿ ಹೊಲಕ್ಕೆ ಹೋಗುವಾರ ಹೋದ್ರೆ ಬುತ್ತಿನ ಕಟ್ಕೊಸಿದ್ವಿ ನಮ್ದು ನಾಷ್ಟ ಹೊತ್ತಾತ್ ನೋಡಿ ಇವತ್ತು ಹೌದಕ್ಕ ನಾಷ್ಟ ಅವರು ಗಂಡ್ಮಕ್ಳು ನಾಷ್ಟ ಮಾಡೋದ ಲೇಟ್ ಮಾಡಿದ್ರಕ್ಕ ಹೋದ್ರನಕ್ಕ ಮಾಮಾರಿ ಇವ್ರ ಹೊಲಕ್ಕೆ ಹಿಂದೆ ಮೇವು ಹಾಕಕತ್ತಿದ್ನಕ್ಕ ದನಕ್ಕೆ ನೋಡಲಿಲ್ಲ ಹೋದ್ರು ಟ್ಯಾಕ್ಟರ್ ತೊಗೊಂಡು ಹೋದ್ರಿ ಇವತ್ತು ಚಕ್ಡಿ ಎತ್ತಿಲ್ಲ ಕಟ್ಟ್ಯಾರ ಟ್ಯಾಕ್ಟರ್ ತೊಗೊಂಡು ಹೋದ್ರು ಹೌದನಕ್ಕ ಅಲ್ಲಿ ಕಡೆ ಲಕ್ಷ ಇರ್ಲಿವ ಹಾಲು ಚೇನಿ ಬಸ್ಸನ್ನು ಉಕ್ಕೆ ಬಿಡ್ತಾವ ಇಲ್ಲ ಆಕೈತ ನೋಡ್ತಿರ್ತಾನೆ ನಡಿ ಒಂದು ನಾಷ್ಟ ಮಾಡಿ ಅರಿಬಿದಾವ ಎಲ್ಲರೂ ತೋರಿಸಿಟ್ಟೇನಿ ಒಬ್ರು ಒಗದು ಹಾಕಿ ಒಬ್ರು ಹಿಂಡಿ ಒಣಾಕುನಂತ ಬಾಂಡೆ ಅಂಕರಾಗಲ್ಲಿ ತಿಕ್ಕಿಟ್ಟೆ ನೀನಿಲ್ಲ ಆತಾಳಕ್ಕ ನಾಷ್ಟ ಮಾಡಿ ಒಗದು ಹಾಕೊಂಡು ತಗೋ ಭಾಳ ಹಸರು ಮಾಡ್ಬಿಡೋನು ನೀವತ್ತು ಚೀಲ ಬಿಟ್ಟು ಹೋಗ್ಯಾರ ನಿಮ್ಮ ಮಾವಾರ
ಆತು ಅಕ್ಕ ಮಾಡೋಣಂತ. ಏನು ಅರಿಬಿ ಅಷ್ಟು ಅದಾವಕ್ಕ, ಅರಿಬಿ ಅದು ಒಗದು ಹಾಕಿ ಜೋಳ ಒಂದು ಹಸನ್ ಮಾಡೋಣಂತಕ್ಕ. ಜೋಳ ಗೋಧಿ ತೊಗೊಂಡು ಹೋಗಿ ಗಿರ್ನಿ ಹಾಕಿಸ್ಕೊಂಬಂದ್ರಾತಕ್ಕ. ಹಿಟ್ಟು ಒಂದು ಖಾಲಿ ಆಗಕ್ಕೆ ಬಂದತಕ್ಕ. ಐತಕ್ಕ ಇನ್ನೂ ಮತ್ತೆ ಆದ್ಮೇಲೆ ಸುಳ ಗಂಡು ಮಕ್ಳು ಹೋಗುದಿಲ್ಲಕ್ಕ. ನೀನು ನಾನು ಹೋಗಿ ಗಿರ್ನಿಗೆ ಹೋಗಿ ಹಿಟ್ಟು ಹಾಕಿಸ್ಕೊಂಬರೋಣಂತಕ್ಕ. ಇಷ್ಟ ಮಾಡೋಣ. ಅವ್ರು ಹೇಳಿದ್ರೆ ಹೋಗೋದಿಲ್ಲ ಬಿಡೋದಿಲ್ಲ. ಹ್ಞೂ ಹ್ಞೂ ಅಂತಾರ, ಇಟ್ಟು ಬರ್ತಾರ, ಮತ್ತೆ ತೊಗೊಂಬರೋದು ಲೇಟ್ ಮಾಡ್ತಾರೆ. ನಾವು ಹೋಗೋಣ ತಗೋ. ರೊಟ್ಟಿದು ತಗೋಬೇಕಂದ್ರೆ ಅನಿಲ್ಲ. ಆಯ್ತು ಅಡಿಯಕ್ಕ, ರೊಟ್ಟಿ ಅದು ಏನು ಬೇಡಕ್ಕ, ಐತಿ. ಪಲ್ಯದ ಹಾಕ್ಲೇನಕ್ಕ ನಿಂಗೆ ಇನ್ನೊಟ್ಟು? ಬೇಡವನಿಲ್ಲ, ಪಲ್ಯದ ಐತಿ, ಬೇಡ. ಮೆಣ್ಸಿಕಾಯಿ ನೆನಕೇನಿಲ್ಲ. ಸಂಜೆ ಮುಂದೆ ಒಟ್ಟು ಖಾರ ಅರ್ದಿಡ್ಬೇಕು ಅದನ್ನು. ಮತ್ತು ರೊಟ್ಟಾಗದು ಕೇಳ್ತಾರ ಗಂಡ್ಮಕ್ಳು ಇಬ್ರು. ಸಂಜೆ ಮುಂದೆ ಇದನ್ನ ಅರಿತೀನಿ ಹೇಳಕ್ಕನ ಖಾರನ. ಆಗ ಅನ್ನ ಉಣ್ಣು ಒಂಚೂರು. ಮತ್ತು ಮಧ್ಯಾಹ್ನನೂ ಹೊತ್ತಕ್ಕತ್ತು ಉಣ್ಣೋದು ಒಂಚೂರು ಅನ್ನ ಸಾರು ಉಣ್ಬಿಡು, ಗಟ್ಟಾಕೇನಿಲ್ಲ. ಹ್ಞೂ ಅಕ್ಕ, ರೊಟ್ಟಿ ತಿಂದು ಒಂದಿಟ್ಟು ಅನ್ನ ಸಾರು ಉಣ್ತೇನಕ್ಕ. ಸಾತ್ವಿಕ್ ಸ್ಫೂರ್ತಿ ಪಾಟೀಲ್ ಹಾಯ್ ರೀ. ಸೋನು ಅನ್ನೋರು ಕಮೆಂಟ್ ಹಾಕಿದ್ರಿ. ಅವ್ರ ಹಸ್ಬೆಂಡ್ ಆಟೋ ತೊಗೊಂಡಾರಂತ್ರಿ. ನಮಗೆ ಶುಭಾಶಯ ಹೇಳ್ರಿ ಅಂತಂದು ಕಮೆಂಟ್ ಹಾಕಿದ್ರಿ. ಕಂಗ್ರ್ಯಾಚುಲೇಷನ್ ರೀ ಸಿಸ್ಟರ್. ಇದೇ ರೀತಿ ನೀವು ಇನ್ನೂ ಹೆಚ್ಚಿನದಾಗಿ ನಿಮ್ಮ ಕೆಲಸ ಕಾರ್ಯಗಳು ನೆರವೇರಲಿ, ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ಒಳ್ಳೆ ರೀತಿಯಿಂದ ಕೈಗೂಡಲಿ ಅಂತಂದು ರಾಯರ್ ಅಂತ ಕೇಳ್ಕೊತೇನೆ. ಇನ್ನೂ ಹೆಚ್ಚಿನದಾಗಿ ನೀವು ಕೆಲಸದೊಳಗೆ ತೊಡಗ್ರಿ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿ ರೀ. ಸಹನಾ ಅನ್ನೋರಿಗೆ ಹಾಯ್ ರೀ. ಅವ್ರು ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ. ಹಾಯ್ ರೀ ಸಹನಾ ಅವರೇ. ಅನುಶ್ರೀ ಅವ್ರಿ ಹಾಯ್ ರೀ ನಿಮಗೂ ರೀ. ಭೀಮಾಕ್ಷಿ ಕಮ್ಮಾರ್ ಅನ್ನೋರು ಕಮೆಂಟ್ ಹಾಕಿದ್ರಿ. ಅವರ ಮಗ ಅವರು ಹೊಸ ಮನೆ ತೊಗೊಂಡಾರಂತ್ರಿ. ಅವ್ರ ಹೆಸರು ಚಂದ್ರಶೇಖರ್ ಅಂತೇಳಿ. ಕಂಗ್ರ್ಯಾಚುಲೇಷನ್ ಹೇಳಂತ ಹೇಳಿದ್ರಿ. ಕಂಗ್ರ್ಯಾಚುಲೇಷನ್ ಚಂದ್ರಶೇಖರ್ ಅವರೇ. ಎಲ್ಲ ಒಳ್ಳೇದಾಗ್ಲಿ. ನೀವು ಹೊಸ ಮನೆಯೊಳಗೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳೆಲ್ಲ ನೆರವೇರಲಿ ಅಂತ ರಾಯರ್ ಅಂತ ಕೇಳ್ಕೊತೀನಿ ರೀ. ಈರಮ್ಮ ಅನ್ನೋರು ಹುಟ್ಟಿದಬ್ಬ ಐತಂತ್ರಿ. ವಿಶ್ ಮಾಡಂತ ಕಮೆಂಟ್ ಹಾಕಿದ್ರಿ. ಹುಟ್ಟುಹಬ್ಬದ ಶುಭಾಶಯಗಳು ಈರಮ್ಮ ಅವರೇ. ನಿಮಗೆ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ, ಎಲ್ಲ ಕೆಲಸ ಕಾರ್ಯಗಳು ನೀವು ಅಂದುಕೊಂಡಂಥ ಯಶಸ್ವಿ ಆಗಲಿ ಅಂತ ಅಂದು ಕೇಳ್ಕೊತೇನೆ ರೀ. ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಈರಮ್ಮ ಅವರೇ. ನಿಮ್ಮ ಮೂಲಕ ಈ ವಿಡಿಯೋ ಏನಾರು ತಲುಪಿತ್ತಂದ್ರೆ ಕಾಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಕತೆಗಳು ಹೆಂಗೆ ಬರಾಕತ್ತಾವ ಅಂತೇಳಿ ನಮಗೂ ಖುಷಿ ಆಕತ್ರಿ. ಲಕ್ಷ್ಮೀ ಹೂಗಾರ್ ಅವರು ಕಾಮೆಂಟ್ ಹಾಕಿದ್ರಿ. ಕಮಲಕ್ಕ, ನೀವು ಗಿರ್ಜಕ್ಕ ಹೆಂಗೆ ಕ್ಲೋಸ್ ಫ್ರೆಂಡ್ ಅದಿರಲ್ರಿ, ಹಂಗೆ ನಮ್ಮ ಫ್ರೆಂಡ್ ಜಯಶ್ರೀ ಮಠಪತಿ ಅನ್ನೋರು ನಾವು ಇಬ್ಬರು ಫ್ರೆಂಡ್ಸ್ ಅದೇವ್ರಿ. ಇದೇ ರೀತಿ ನಮ್ಮ ಫ್ರೆಂಡ್ಶಿಪ್ ಇರಲಿ ಅಂತಂದು ಇದನ್ನು ಮಾಡಂತ ಹರಸ್ರಿ ಅಂತಂದು ಕಾಮೆಂಟ್ ಹಾಕಿದ್ರಿ. ಆ ರಾಯರು ನಿಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರಲಿ, ನಿಮ್ಮ ಗೆಳೆತನಕ್ಕೆ ಯಾವ್ದು ಕಣ್ಣು ಬೀಳದೇ ಇರಲಿ. ನೀವು ಆತ ಜಯಶ್ರೀ ಅವರು ಚಂದಂಗೆ ಇರ್ರಿ, ನಿಮ್ಮ ಗೆಳೆತನ ಹಿಂಗೆ ಇರಲಿ ಅಂತಂದು ಆ ರಾಯರ್ ಅಂತ ಕೇಳ್ಕೊತೀನಿ ರೀ. ನಿರ್ಮಲಾ ಅನ್ನೋರು ಕಮೆಂಟ್ ಹಾಕಿದ್ರಿ. ಅವರ ತಾಯಿ ಅವರದ್ದು ಆ್ಯನಿವರ್ಸರಿ ಐತಂತ್ರಿ. ಹಾಗಾಗಿ ಶುಕ್ರವಾರ ವಿಶ್ ಮಾಡಂತ ಕಮೆಂಟ್ ಹಾಕಿದ್ರಿ. ಹ್ಯಾಪಿ ಆ್ಯನಿವರ್ಸರಿ ಅಮ್ಮ. ನಿಮ್ಗೆ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ, ಎಲ್ಲ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತಂದು ಕೇಳ್ಕೊತೇನೆ ರೀ. ಅದೇ ಡೇಟಿಗೆ ನೀವು ಕಮೆಂಟ್ ವಿಶ್ ಮಾಡಂತಂತಂದ್ರೆ ನಾನು ಸ್ವಲ್ಪ ಕೆಲಸಗಳು ಇದ್ದಾಗ್ರಿ, ನನಗೆ ಸ್ವಲ್ಪ ಒತ್ತಡ ಆಕತ್ರಿ. ಹಾಗಾಗಿ ನಾನು ಕಾಮೆಂಟ್ಸ್ ಬಂದ ಮೇಲೆ ಮಾರನೇ ದಿನ ಕಾಮೆಂಟ್ಸಿಗೆ ನಾನು ರಿಪ್ಲೈ ಮಾಡಿರ್ತೇನೆ ರೀ. ದಯವಿಟ್ಟು ನೀವು ಕತೆಗಳನ್ನು ಪೂರ್ತಿಯಾಗಿ ನೋಡಿರಿ. ಯಾರೆಲ್ಲ ನೀವು ವಿಶ್ ಮಾಡಂತ ಕಮೆಂಟ್ ಹಾಕಿದ್ರಲ್ರಿ, ಎಲ್ಲರಿಗೂ ವಿಶ್ ತಲುಪೈತಂತಂದು ನಾನು ಅನ್ಕೋತೇನೆ ರೀ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ರೀ.